ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಸೈನೈಡ್ ಸಿನಿಮಾ ಬಗ್ಗೆ ಹೇಳಬೇಕು. ಈ ಸಿನಿಮಾ 2006ರಲ್ಲಿ ಬಂದಿತ್ತು. ಆ ಲೆಕ್ಕದಲ್ಲಿ ಈಗ 19 ವರ್ಷ ಆಯಿತು ಈ ಚಿತ್ರ ಬಂದು. 19 ವರ್ಷದ ನಂತರ ಈ ಒಂದು ಸಿನಿಮಾ ಬಗ್ಗೆ ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಹೊಸ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡಿದೆ. 15 ನಿಮಿಷ ಅಥವಾ 1 ಗಂಟೆ 15 ನಿಮಿಷ ಈ ಒಂದು ಚಿತ್ರ ಇತ್ತು ಈ ಮೊದಲು. ಆದರೆ ಈಗ ಹೊಸದಾಗಿ ಏನು ಬರ್ತಾ ಇದೆ, ರಿಲೀಸ್ ಆಗ್ತಿದೆ. ಆಗ 1 ಗಂಟೆ 25 ನಿಮಿಷ ಆಗುತ್ತೆ. ಸೊ 10 ನಿಮಿಷ ಅಡಿಷ್ನಲ್ ಆಗಿ ಇರುವಂಥ ಚಿತ್ರ ಈಗ. ಸೊ ಇದನ್ನು AMR ರಮೇಶ್ ಅವರು ಮತ್ತೊಮ್ಮೆ ರಿಲೀಸ್ ಮಾಡ್ತಾ ಇದ್ದಾರೆ. ತಮ್ಮ ಕನಸಿನ ಒಂದು ಅದ್ಭುತವಾದ ಪ್ರಾಜೆಕ್ಟ್ ಇದು. ಈ ಚಿತ್ರವನ್ನು ರಿಲೀಸ್ ಮಾಡುವಂಥ ಸಮಯದಲ್ಲಿ ಒಂದಷ್ಟು ಆತಂಕ ಅವ್ರಿಗಿದ್ದೇ ಇತ್ತು. ಯಾಕಂದರೆ ಇದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆಯ ನಂತರದ ಘಟನೆಗಳನ್ನು ಆಧರಿಸಿ ಬಂದಂಥ ಒಂದು ಅದ್ಭುತವಾದ ರಿಯಲಿಸ್ಟಿಕ್ ಸಿನಿಮಾ ಇದು. ಈ ಚಿತ್ರದಲ್ಲಿ ತಾರಾ ಅವರಿದ್ದರು, ಹಾಗೆಯೇ ರವಿ ಕಾಳೆ ಅವರು ಆ್ಯಕ್ಟ್ ಮಾಡಿದರು, ಮಾಳವಿಕಾ ಅವಿನಾಶ್ ಅವರಿದ್ದರು. ಹೀಗೆ ತುಂಬ ಪ್ರಮುಖವಾದ ಪಾತ್ರಗಳೆಲ್ಲ ಇಲ್ಲಿ ಈ ಸಿನಿಮಾದಲ್ಲಿತ್ತು. ಇದು ರಿಯಲಿಸ್ಟಿಕ್ ಕತೆ ಹಾಗೂ ಅಥವಾ ರಿಯಲ್ ಘಟನೆಯನ್ನು ಆಧರಿಸಿ ಬಂದಂಥ ಚಿತ್ರ. ತುಂಬ ಸೂಕ್ಷ್ಮವಾದ ವಿಷಯವನ್ನು ಇಟ್ಕೊಂಡು ಬಂದಿದ್ದರಿಂದ ಅವ್ರಿಗೆ ಆತಂಕ ಇತ್ತು. ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಆತಂಕ ಹೋಯಿತು ಅನ್ನೋದನ್ನು ರಿಲೀಸ್ ಪ್ರೆಸ್ ಮೀಟಲ್ಲಿ ಸ್ವತಃ AMR ರಮೇಶ್ ಅವರು ಹೇಳ್ಕೊಂಡಿರುವಂಥದ್ದು. ಈಗ ಈವನ್ ನೀವು ಫೋಟೋ ನೋಡ್ತಿಲ್ಲ, ಅದೇ ಒಂದು ಪ್ರೆಸ್ ಮೀಟ್ನ ಫೋಟೋಗಳು ಇವೆಲ್ಲ. ಸೊ ಈ ಥರದ ಒಂದು ಸಿನಿಮಾ ಮತ್ತೆ ರಿಲೀಸ್ ಆಗ್ತಿದೆ. ಮೇ 23ನೇ ತಾರೀಕು AMR ರಮೇಶ್ ಅವರ ಸೈನೈಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗೆಯೇ ಸೈನೈಡ್ ಪ್ರಿಕ್ವೆಲ್ ಕೂಡ ಮಾಡುವಂಥ ಪ್ಲ್ಯಾನ್ ಇದೆ. ಅದನ್ನು ಕೂಡ AMR ರಮೇಶ್ ಅವರು ಹೇಳ್ಕೊಂಡಿರುವಂಥದ್ದು. ಇಷ್ಟು ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.